ನೋಡಿ, ಇವರು ನಾನು ಇನ್ ಕೇಸ್ ಅವ್ರ ಲೆಟರ್ ಕೊಡೋದೇ ಆದ್ರೆ ಲೆಟರ್ ಕೊಡೋದೇ ಆದ್ರೆ ಅವ್ರಿಗೆ 8 ದಿನ ಟೈಮ್ ಕೊಟ್ಟಿದ್ದೆ ನಾನು. 11ನೇ ತಾರೀಕಿಗೆ ಆ ಲೆಟರ್ ಕೊಟ್ಟಾಗ ನಾನು ಪರ್ಮಿಷನ್ ಕೇಳಿದಾಗ DC ಯನ್ನ ಮೀಟ್ ಮಾಡಿ ಪಾಂಪ್ಲೆಟ್ ಕೊಟ್ಟಾಗ 8 ದಿನದೊಳಗಡೆ ಇಲ್ಲ ನಿಮ್ಗೆ ಏನಾದ್ರು ನೋಡಿ, ಸಂವಿಧಾನಬದ್ಧವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಏನ್ ಪ್ರಶ್ನೆಗಳು ಕೇಳಿದ್ರು ಎಲ್ಲದನ್ನು ಸಾವಧಾನವಾಗಿ ಹೇಳ್ದೆ. ಫಸ್ಟ್ ಯಾರು ಆಕ್ಚುಲ್ ಆಗಿ ಶ್ರೀನಿವಾಸ್ ಅಂತ ರೂರಲ್ ಪೊಲೀಸ್ ಬಂದ್ರು, ಯೂನಿಫಾರ್ಮ್ ಅಲ್ಲಿ ಬಂದ್ರು, ಮಾತಾಡಿದ್ರು. ಫೋನಲ್ಲಿ ಮಾತಾಡಿದೆ ಯಾರ ಹತ್ರ? ಹರೀಶ್ ಅವ್ರ ಜೊತೆ. ಹರೀಶ್ ಇದಕ್ಕಿಂತ ಮುಂಚೆ ಚೇಳೂರಲ್ಲಿ ಇದ್ರು, ಪ್ಲಸ್ ಬಟ್ಲಳ್ಳಿಗೂ ಸ್ವಲ್ಪ ದಿನ ಬಂದಿದ್ರು. ಬಹುಶಃ ಈ ವ್ಯಕ್ತಿ ಕೂಡ ಯಾರೋ ನನ್ನ ಮೇಲೆ ಏನೋ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ NC ಅವರು ಕೊಟ್ಟು ಕಳ್ಸಿದ್ದಾರೆ. ಇಲ್ಲಿ ಫೋನಲ್ಲಿ ಮಾತಾಡಿದೆ. ಒಂದು 10-15 ನಿಮಿಷ ವಾಗ್ವಾದ ಜಾಸ್ತಿ ಜೋರಾಗೆ ನಡೀತು. ನನಗೆ ಆವಾಗ ನಾನು ಬೆಳಗ್ಗೆಯಿಂದ ತಿಂಡಿ ನೀರು ಇಲ್ಲ ನನಗೆ ಎನರ್ಜಿ ಲೆವೆಲ್ಸ್ ಎಷ್ಟಿತ್ತು ಅಷ್ಟು ಮಾತಾಡಿದೆ. ಯಾವಾಗ ಕರೆಂಟ್ ಹೋಯ್ತು 6 ಗಂಟೆಯಿಂದ ಕರೆಂಟ್ ಇಲ್ಲ, ಬರ್ತಾ ಇದೆ ಹೋಗ್ತಾ ಇದೆ, ಬಂದ್ರು ಕೂಡ 5 ಸೆಕೆಂಡ್ 10 ಸೆಕೆಂಡ್ ನಿಲ್ತಾ ಇರೋದು. 7:16ಕ್ಕೆ ಫುಲ್ ಕತ್ತಲು, ಮಳೆ ಬೀಳ್ತಾನೆ ಐತೆ. 6 ಜನ ಬಂದ್ರು ಪೊಲೀಸರು. 6 ಜನ ಬಂದ್ಬಿಟ್ಟು ಈತ ಹರೀಶ್ ಒಬ್ರೇ ಮಾತಾಡಿದ್ದು, ಮಿಕ್ಕಿದವ್ರು ವಿಡಿಯೋ ಮಾಡ್ಕೊಂತ ಇದ್ರು. ಹರೀಶ್ಗೆ ನಾನು ಏನ್ ಹೇಳಿದ್ರು ಕೂಡ ಆತನಿಗೆ ಪೇಷನ್ಸ್ ಇರ್ಲಿಲ್ಲ. ಏನ್ ಹೇಳಿದ್ರು ಕೂಡ ಪ್ರತಿಯೊಂದು ಉಲ್ಟಾ ಮಾತಾಡು. ಈಗ ಈ DC ಕೊಡ್ತಾರ, ಇವತ್ತು ಮತ್ತೆ ನಾನು ಕೊಡ್ತೀನಿ ಅರ್ಜಿ, ನಾನು ನಾಳೆ ಸತ್ಯಾಗ್ರಹ ಮಾಡ್ತೀನಿ ಅಂತ. ಇವಾಗ ಕೊಡ್ತಾರ ಏನೋ ಲೆಟರ್, ಆಯ್ತು ಮಾಡಿ ಅಂತ? ಕೊಡಲ್ಲ. ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆನೂ ಕೂಡ ನಾವು ಸತ್ಯಾಗ್ರಹಗಳು ಪ್ರತಿಭಟನೆಗಳು ಮಾಡ್ಕೊಂಡ್ ಬಂದಿದೀವಿ. ಯಾವ ಕಚೇರಿಯನ್ನು ನನಗೇನು ಕೊಟ್ಟಿಲ್ಲ. ಅಂದ್ರೆ ಇವ್ರು ಪ್ರಾಮಾಣಿಕವಾಗಿ ಯಾವಾಗ ಇರ್ತಾರೆ ಅವಾಗ ಕೊಡ್ತಾರೆ. ಇವ್ರು ಯಾರು ಪ್ರಾಮಾಣಿಕರಲ್ಲ. ಇವತ್ತಿರ್ತಕ್ಕಂಥ ಅಧಿಕಾರಿಗಳು ಯಾರು ಪ್ರಾಮಾಣಿಕರಲ್ಲ. ಹಾಗಾಗಿ ಇವ್ರು ಕೊಡಲ್ಲ. ಇವ್ರ ಉದ್ದೇಶ ಏನು? ಪೋಸ್ಟ್ಪೋನ್. ಇವ್ರು ಹೇಳೋದೇನು? ಮೇಲ್ಮನವಿಗೆ ಹಾಕು RTA ಅಂತ. ಮೇಲ್ಮನವಿಗೆ ಹಾಕಿದ್ರೆ ಅವನು ಅಷ್ಟೇ. ಎಲ್ರು ಭ್ರಷ್ಟರೇ ಇಲ್ಲಿ. ಯಾವನು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಲ್ಲ. ನಾನು ಓಪನ್ ಚಾಲೆಂಜ್, ಯಾವ್ದಾದ್ರು ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿ ಅಥವಾ ಪೊಲಿಟಿಷಿಯನ್, MLA ಆಗ್ಲಿ, ಏನೋ ಮಿನಿಸ್ಟರ್ಗಳಾಗ್ಲಿ, CM ಆಗ್ಲಿ, ನಾನು 28 ದಿನದ ಒಳಗಡೆ ಕಾನೂನು ಪ್ರಕಾರ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿ ನಾನು ಅರ್ಜಿ ಕೊಡ್ತೀನಿ. ಯಾರಾದ್ರೂ ಇದಾರ ಅಧಿಕಾರಿಗಳು, ಈ ರಾಜಕೀಯ ನಾಯಕರು ಡಾಕ್ಯುಮೆಂಟ್ಸ್ ಕೊಡಕ್ಕೆ ಧೈರ್ಯವಾಗಿ ನಾವು ಪ್ರಾಮಾಣಿಕರಿದ್ದೀವಿ, ನಾವು ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿದ್ರು ಕೊಡ್ತೀವಿ, ನೀವು ಕೇಳಿ ಅಂತ? ಸರಿ, ಸುಮಾರು ನಾನು ಇದುವರೆಗೂ 2024 ಅಕ್ಟೋಬರ್ 28ನೇ ತಾರೀಕಿಂದ 1000 RTA ಅಪ್ಲಿಕೇಶನ್ಸ್ ಹಾಕಿರ್ತೀನಿ. ಒಂದಷ್ಟು ಜನ ಇನ್ಕ್ಲೂಡಿಂಗ್ CM ಆಫೀಸ್ ಇಂದ ವಾರಕ್ಕೊಂದು ಅಕ್ನಾಲಜ್ಮೆಂಟ್ ಬರ್ತಾನೆ ಇರುತ್ತೆ. ಏನು, ನಾನ್ ಕೇಳ್ಬಾರ್ದು, ಮೇಲ್ಮನವಿಗೆ ಹೋಗ್ಬಾರ್ದು, ಅಕ್ನಾಲಜ್ಮೆಂಟ್ ಕೊಡ್ತಾನೆ ಇರೋದು, ಏನೋ ಒಂದು ಕೊಡ್ತಾನೆ ಇರೋದು. ಈ ರೀತಿಯಾಗಿ ದುರುಪಯೋಗ ಮಾಡ್ತಕ್ಕಂಥದ್ದು RTA ನ. ನಿಮ್ಮ ಉದ್ದೇಶ ಸರಿಯಾಗಿರೋದೇ ಆಗ್ತದೆ. ನಿಮ್ ಗ್ರಾಮಸ್ಥರಲ್ಲಿ ಕೈ ನೋಡ್ತಾ ಇದೆ, ಯಾಕೆ ನೋಡ್ತಾ ಇಲ್ಲ? ಸರಿ, ಸುಮಾರು 35 ವರ್ಷಗಳಿಂದ ಮಹಾತ್ಮ ಗಾಂಧಿ ನೆರೆಗೆ 20 ವರ್ಷಗಳಾಯ್ತು. ಅವರೆಲ್ಲರೂ ಲೂಟಿ ಹೊಡೆದಿದ್ದಾರೆ. ಅವರೆಲ್ಲಾರನು ಭಾಗ ಮಾಡ್ಬೇಕು. ಅಂದ್ರೆ ಇಲ್ಲಿ ಬದುಕೊಂಡಿರೋದು ಒಂದು ಕುಟುಂಬ ನಮ್ಮೂರಲ್ಲೇ. ಇವ್ರನ್ನೆಲ್ಲಾರನು ಬೇರುಗಳು ಜೋಡಿಸ್ಕೊಂಡಿದ್ದಾರೆ. ನಿನಗೂ 5,000 ಬಂದಿತ್ತಲ್ಲ, ನಿನಗೂ 10,000 ಬಂದಿತ್ತಲ್ವಾ, ಆ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೆ ಮ್ಯಾಟ್ರು. ಯಾವಾಗ ಸತ್ಯಹರಿಶ್ಚಂದ್ರ ಉಗ್ನೆ ಅಥವಾ ಪ್ರಾಮಾಣಿಕ ಉಗ್ನೆ ಆಗ್ತಾನೆ, ಎಲ್ರು ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಈ ಸಮಾಜನೇ ಮೊದ್ಲಿಂದ ಹಂಗೆ. ಈಗ ನಾವೇನ್ ಮಾಡ್ಬೇಕು? ನಮ್ಗೆ 2 ವರ್ಷ ಕಾಲಾವಕಾಶ ಇದೆ. ಏನ್ ತಮಿಳ್ನಾಡಲ್ಲಿ ವಿಜಯ್ ಅವ್ರು ಏನ್ ಮಾಡಿದ್ರು, ಆತರ ಜನರು ಒಂದು ಬದಲಾವಣೆಯನ್ನ ತರಬೇಕು. ಜನರಲ್ಲಿದೆ ಆ ಕ್ರಾಂತಿ ಉಂಟು ಮಾಡ್ಬೇಕು. ಅದಕ್ಕೆ ಇವೆಲ್ಲ ಹೋರಾಟ ಮಾಡ್ತಾ ಇರೋದು. ಹಂಗಂತ ನಾವೇ ನಿನ್ನೆ ಮೊನ್ನೆ ಬಂದಿಲ್ಲ. ನಾವು 25 ವರ್ಷಗಳಿಂದ ಓಡಾಡ್ತಾ ಇದೀವಿ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಬಹುಶಃ ಈ ಚಿಕ್ಕಬಳ್ಳಾಪುರ ಪ್ರೆಸ್ ಕ್ಲಬ್ ನಲ್ಲಿ ನಾನು ಮಾಡಿದಷ್ಟು ಪ್ರೆಸ್ ಮೀಟ್ಗಳು ಒಬ್ಬಂಟಿಯಾಗಿ ಯಾರು ಮಾಡಿರಕ್ ಸಾಧ್ಯ ಇಲ್ಲ. ಚಿಂತಾಮಣಿ ಕಡು ಭ್ರಷ್ಟ್ರಿ ಅವ್ರ ಚಿಂತಾಮಣಿ MC ಸುಧಾಕರ್ ಕುಟುಂಬ 1 ಲಕ್ಷ ಕೋಟಿಗಳು ಮೋಸ ಮಾಡಿದ್ದಾರೆ ಈ ಪಬ್ಲಿಕ್ಗೆ, ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಈ ರೀಸೆಂಟ್ ಆಗಿ ಸಿದ್ದೇಪಲ್ಲಿಯಿಂದ ಆಂಧ್ರ ಬಾರ್ಡರ್ ತನಕ 21 ಕಿಲೋಮೀಟರ್ ರಸ್ತೆ. ಆ ರಸ್ತೆಗೆ 9,80,00,000 ಸ್ಯಾನ್ಸನ್ ಆಗಿರತಕ್ಕಂಥದ್ದು. ರಸ್ತೆ ಮಾಡಿರೋದು 5 ಕಿಲೋಮೀಟರ್. ಬಿಲ್ ಕ್ಲೈಮ್ ಆಗಿದೆ. ಈ ಮನುಷ್ಯ ಕ್ವಾಲಿಟಿ ಇನ್ನೊಂದು ಮತ್ತೊಂದು ಅಂತೇಳಿ ಮಾತಾಡ್ತಾ ಇರ್ತಾರೆ. ಯಾರು 25 ಲಕ್ಷ ಒಳಗಡೆ ಇರ್ತಾವೆ ನೋಡಿ. ಸಪೋಸ್ ಒಂದು ಮುರುಗಮಲದಲ್ಲಿ ವಾಟರ್ ಶೆಡ್ ನೀನು ಫಿಲ್ಟರ್ ಮಾಡ್ತಾರಲ್ವ, ಅದು 12 ಲಕ್ಷ ಬಜೆಟ್. ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಯಾಕೋ ಪಟ್ಟಿ ಸರಿಯಾಗಿ ಹಾಕಿಲ್ಲ, ಹಿಂಗೆ ಇವ್ರು ಕ್ವಾಲಿಟಿ ಚೆಕ್ ಮಾಡೋದು. ಆಮೇಲೆ ಚಿಂತಾಮಣಿಯಲ್ಲಿ ರೋಡ್ಗೆ ಒಂದು ಇದು ಮಾಡಿದ್ದಾರೆ, ಏನು
ಗೋಪುರ ಅಂತೀವಲ್ವ, ಏನಂತೀವಿ, ಆರ್ಚ್. ಯಾವ್ದಕ್ಕೆ? TPS ಗೆ, ಎಕ್ಸಿಕ್ಯೂಟಿವ್ ಆಫೀಸ್ಗೆ 2,80,00,000ನಂತೆ. ನೀವ್ ಹಾಕಿದ್ರಲ್ವಾ, ನಿಮ್ದು 25,000. ಇದು ಇಲ್ಲಿ ಏನೋ ಪಂಚಾಯತಿ ಕಟ್ಟಡ ಐತೆ ಅಂತ ಇಲ್ಲೊಂದು ಆರ್ಚ್ ಹಾಕಿದ್ರೆ ಕಬ್ಬಿನದ್ದು. ಆರ್ಚ್ ಏನಕ್ಕಿರುತ್ತೆ? ಆರ್ಚಲ್ಲಿ ಯಾವನು ಸಂಸಾರ ಮಾಡಲ್ಲ, ಆರ್ಚಲ್ಲಿ ಯಾರು ಊಟ ಮಾಡಲ್ಲ. ಆರ್ಚು ಇರೋದು ಇಲ್ಲಿ ಒಂದು ಆಫೀಸ್ ಇದೆ, ಇದು ಯಾವ ಆಫೀಸು ಅಂತ ಹೆಸರು ಬರೋದು, ಒಳಗಡೆ ಹೋಗಕ್ಕೆ ಮಾತ್ರ ಆರ್ಚ್, ಅಥವಾ ಗೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ಅಷ್ಟಕ್ಕೆ ಆರ್ಚು. ಅದಕ್ಕೆ 2,80,00,000. ಅದಕ್ಕೆ ಅಮ್ಮಮ್ಮ ಅಂದ್ರೆ 5 ಲಕ್ಷ ಖರ್ಚಾಗಲ್ಲ.